ಆಗ ಆ ಪೂರ್ತಿ ಲ್ಯಾಂಡನ್ನೇ ವಾಪಸ್ ಕೊಡಬೇಕು ಅಂತ ಹೇಳಿದರು. ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟರು ಅವ್ರಿಗೆ. ಇವರು ಆಯಿತು ನಮಗೆ ಲ್ಯಾಂಡ್ ಕೊಡ್ದಿದ್ದು ಕೂಡ ಡೆವಲಪ್ಡ್ ಏನು ನಿಮ್ಮ ಮೂಡ ಸ್ಕೀಮ್ ಪ್ರಕಾರ ಕೊಡ್ತೀವಿ ಅಂತ ಹೇಳಿದ್ರು. ಆಯಿತು, ಅವ್ರು ಒಪ್ಕೊಂಡಿರುವಂಥದ್ದು. ಇದರಲ್ಲಿ ಯಾವ ರೀತಿ ಆಗಿದೆ, ಏನಾಗಿದೆ, ಎಲ್ಲಿ ಭ್ರಷ್ಟಾಚಾರ, ಎಲ್ಲಿ ಅಧಿಕಾರ ದುರುಪಯೋಗ ಏನು ಅಂತ ಎಲ್ಲೂ ಕೂಡ ಹೇಳೋದಕ್ಕೆ ಒಂದು 1% ಇಲ್ಲ. ಸುಮ್ಮನೆ ಇವರು ಪಾದಯಾತ್ರೆ, ಇವ್ರು ಯಾವ ಪಾದಯಾತ್ರೆ? ಆ ಮೂಡ ತೀರ್ಮಾನದಲ್ಲಿ GT ದೇವೇಗೌಡರು ಇದ್ದಾರೆ, ರಾಮದಾಸ್ ಇದ್ದಾರೆ, BJPಯ ಚೇರ್ಮನ್ ಇದ್ದಾರೆ, BJP ಗೌರ್ಮೆಂಟ್, ಅದು BJPಯ ಸರ್ಕಾರ ಇತ್ತು, BJPಯ ಬೋರ್ಡ್ ಇತ್ತು. ಈ ಥರ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಇವರೊಬ್ಬರಿಗೆ ಕೊಟ್ಟಿರೋದಾ? ಈ ಥರ ಎಷ್ಟು ಜನರಿಗೆ 50-50 ಸ್ಕೀಮಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಅದು ಪಾಲಿಸಿ ಆಫ್ ಮೂಡ ಅಲ್ಲ ಸರ್. ಈಗ ಒಂದು ಕಡೆಯಿಂದ ಪಾದಯಾತ್ರೆಗೆ ನೀವು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ, ಪಾದಯಾತ್ರೆ ಮಾಡೋದು ಅವ್ರ ಹಕ್ಕು ಅಂತ ಹೇಳಿ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಎಲ್ಲೆಲ್ಲೇ ಅವ್ರದ್ದು ಪಾದಯಾತ್ರೆ ನಾವು ಹೇಳ್ತೀವಿ, ಅಲ್ಲಿ ಸಭೆಗಳನ್ನು ನಾವು ಮಾಡ್ತೀವಿ. ಯಾಕೆಂದರೆ ಇವರಿಗೆ ನೈತಿಕತೆ ಇದೆ ಅಂತ. ಯಡಿಯೂರಪ್ಪನವ್ರ ಮೇಲೆ ಕೇಸ್ ಈಗಲೂ ನಡೀತಾ ಉಂಟು. ಪೋಕ್ಸೋ ಕೇಸ್ ನಡೀತಾ ಇದೆ, ವಿಜೇಂದ್ರ ಮೇಲೂ ಕೇಸ್ ನಡೀತಾ ಉಂಟು. ಇವರೆಲ್ಲರೂ ಕೂಡ ಬೇಕಾದ ಹಗರಣಗಳಿದೆ, ಅದೆಲ್ಲವನ್ನು ಆಚೆ ತರ್ತೀವಿ ನಾವು. ಇವ್ರ ಮೇಲೆ ಏನೇನು ಪ್ರಕರಣಗಳಿದೆ ಅದೆಲ್ಲವನ್ನು ಕೂಡ ಈಗ ಬಿಡದಿಲೂ ಹೇಳ್ತೀವಿ, ರಾಮನಗರದಲ್ಲೂ ಹೇಳ್ತೀವಿ, ಚನ್ನಪಟ್ಟಣದಲ್ಲೂ ಹೇಳ್ತೀವಿ. ಇವ್ರು ಬರೋಕ್ಕೆ ಒಂದು ದಿವಸ ಮುಂಚೆ ನಾವು ಜನರಿಗೆ ಹೇಳ್ತೀವಿ. ಮದ್ದೂರಲ್ಲಿ ಹೇಳ್ತೀವಿ, ಶ್ರೀರಂಗಪಟ್ಟಣದಲ್ಲಿ ಹೇಳ್ತೀವಿ, ಮೈಸೂರಿನಲ್ಲಿ ಹೇಳ್ತೀವಿ. ಮೈಸೂರಲ್ಲಿ ದೊಡ್ಡ ಸಭೆನೇ ಮಾಡ್ತೀವಿ, ಲಕ್ಷಾಂತರ ಜನ ಸೇರಿ ಸಭೆ ಮಾಡ್ತೀವಿ. ಇವರಿಗೆ ಯಾವ ನೈತಿಕತೆ ಪಾದಯಾತ್ರೆ ಮಾಡೋಕ್ಕಿದೆ ಅಂತ ಮತ್ತು ಎಲ್ಲಿ ತಪ್ಪಾಗಿದೆ ಅಂತ ಹೇಳುವಂಥದ್ದು. ಯಾರು ತಪ್ಪು, ಎಲ್ಲಿ ಕಾನೂನು ಬಾಹಿರವಾದಂಥ ಕ್ರಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನು ಹೇಳಬೇಕಲ್ಲ ಸರ್. ಈಗ BJPಯವರು ಆರೋಪ ಮಾಡ್ತಿದ್ದಾರೆ, ಅಂದರೆ ಮೊನ್ನೆ R. ಅಶೋಕ್ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನು ನೆರೆ ಪರಿಹಾರಕ್ಕೆ ಏನು ಬಿಡುಗಡೆ ಮಾಡಲಿಲ್ಲ, ಕೇಂದ್ರದ್ದೇ ಹಣ ಕೊಡ್ತಿದ್ದಾರೆ ಅಂತ ಹೇಳುವಂತಹ. ನೋಡ್ರಿ, ಸುಮ್ಮನೆ ಅಶೋಕ್ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರಪ್ಪ. ಸೊ ತಿಳ್ಕೊಬೇಕು. ಈಗ NDRF SDRF ಇರ್ತದೆ, ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ದು ಇರ್ತದೆ, ನ್ಯಾಷನಲ್ ಗೌರ್ಮೆಂಟ್ದು ಇರ್ತದೆ. ಆ ಕಾಂಟ್ರಿಬ್ಯೂಷನ್ ಪ್ರಕಾರ ನಾವು ದುಡ್ಡನ್ನು ಕೊಡ್ತಾಯಿದ್ದೀವಿ. ಈಗ ಏನು ಮನೆಗಳೆಲ್ಲ ಹೋಗಿರೋವಂಥದ್ದಕ್ಕೆ ಆಯಿತಾ, ಸಂಪೂರ್ಣವಾಗಿ ಹೋಗಿದರೆ ಈಗ 1,20,000 ಅದು NDRF SDRF ಪ್ಲಸ್ ನಾವು ಅದಕ್ಕೆ ನಮ್ಮ ಮನೆ ಸ್ಕೀಮನ್ನು ಕೂಡ ಸೇರಿಸಿದ್ದೀವಿ. ಪೂರ್ತಿ ಮನೆ ಕಟ್ಸ್ಕೊಡೋದು ದೇವರಾಜರ್ಸ್ ನಿಗಮ ಮತ್ತು ಅಂಬೇಡ್ಕರ್ ನಿಗಮ, ಇಂಥ ನಿಗಮಗಳಿಂದ ಅವ್ರಿಗೆ ಅದರಿಂದ ಬರುವಂಥ ದುಡ್ಡು ಅದನ್ನು ಕೂಡ ಜೋಡಿಸ್ತೀವಿ. ಸಂಪೂರ್ಣವಾದ ಮನೆಯನ್ನು ಕಟ್ಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಈ ಭಾಗಶಃ ಅದು NDRF ಇದ್ರ ಪ್ರಕಾರ ಏನು ಬರುವಂಥದ್ದು 6,500 ರೂಪಾಯಿ, 6,000 ಏನೋ ಬರ್ತದೆ. ನಾವು ಅದಕ್ಕೆ ಇನ್ನೊಂದು 42,500 ಸೇರಿಸಿ 43,500 ಸೇರಿಸಿ ಅವರು 6,500 ತೊಗೊಂಡು ನಮ್ಮ ರಾಜ್ಯ ಸರ್ಕಾರ 43,500 ಮಾಡಿ 50,000 ಎಲ್ಲ ಭಾಗಶಃ ಮನೆಗಳಿಗೆ 50,000 ಕೊಡೋದಕ್ಕೆ ನಾವು ಮಾಡಿದ್ದೀವಿ. 6,500 ಅಲ್ವಾ? 6,500 ನಮ್ಮದು 42,500. ಸೊ 43,500. ಸೊ 50,000 ಕೊಡೋದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಮನೆಗಳು ಪೂರ್ತಿ ಕಟ್ಸ್ಕೊಡೋದಕ್ಕೂ ಕೂಡ ನಾವು ಮಾಡಿದ್ದೀವಿ. ಹಿಂದೆ ಅವರಿದ್ದಾಗ 5 ಲಕ್ಷ ರೂಪಾಯಿ ಅಂತ ಕೊಟ್ಟರಲ್ಲ, ಅದರಲ್ಲಿ ಬೇಕಾದಷ್ಟು ಅವ್ಯವಹಾರಗಳಾಗಿದೆ. ಅದಕ್ಕೋಸ್ಕರನೇ ಅದು ಆ 3 ಏನು ಇತ್ತು ಫಸ್ಟು 3 ಥರ ಮಾಡಿದರು. 10,000 5,000 ಮನೆಯಲ್ಲಿ ನೀರು ನುಗ್ಗಿದ್ರೆ 5,000 ಹಾಂ 5,000ಕ್ಕೆ NDRF ಅಮೌಂಟ್ ಸರ್. ರಾಜ್ಯ ಸರ್ಕಾರದಿಂದ 5,000. ಸೊ 10,000 ಸರ್. ಮನೆಯಲ್ಲಿ ನೀರು ನುಗ್ಗಿದ್ರೆ 10,000. ಈಗ ಹಿಂದೆ ಅವರಿದ್ದಾಗ 3 ಥರ ಮಾಡಿದ್ರು ಸ್ಲ್ಯಾಬ್. ಒಂದು 5 ಲಕ್ಷಕ್ಕೆ, ಇನ್ನೊಂದು ಭಾಗಶಃಕ್ಕೆ, ಮತ್ತು ಇನ್ನೊಂದು ಭಾಳ ಕಮ್ಮಿಗಂತೆ ಮಾಡಿ. ನಾವೀಗ ಅದನ್ನು ತೆಗೆದು ಬರೀ 2 ಥರ ಮಾಡಿದ್ದೀವಿ. ಒಂದು ಈ ಥರ 50,000 ಕೊಡ್ತೀವಿ, ಇಲ್ಲದೆ ಹೋದರೆ ಪೂರ್ತಿ ಮನೆ ಕಟ್ಸ್ಕೊಡ್ತೀವಿ. ಮತ್ತು ಅನಧಿಕೃತ ಆಗಿದ್ದರೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದರೆ ಅವ್ರಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ. 1 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ತೀವಿ. ಇದು ನಾವು ಮಾಡಿದ್ದೀವಿ. ಯಾಕೆಂದರೆ ಇದು ನೋಡಿ ಮಾಡಿರೋದು. ಅವರು ದುರುದ್ದೇಶದಿಂದ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತಾ ಇಲ್ಲ. ಅಂದರೆ ಅದು ದುರುಪಯೋಗ ಆಯಿತು. ತುಂಬ ಕಡೆ ಅದು ದುರುಪಯೋಗ ಆಗಿ ಅದು ಮನೆಗಳು ಸಣ್ಣ ಪುಟ್ಟದಕ್ಕೆಲ್ಲ 5 ಲಕ್ಷ ತೊಗೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಗೌರ್ಮೆಂಟ್ ಸ್ಕೀಮ್ ಇರೋದೇ ರೀಕನ್ಸ್ಟ್ರಕ್ಷನ್ಗೆ 5 ಲಕ್ಷ ಇಲ್ಲ. ಸೊ ಆ ಸ್ಕೀಮ್ ಬದಲು ಈ ಗೌರ್ಮೆಂಟ್ ಸ್ಕೀಮ್ ಬದಲು ಈ ಸ್ಕೀಮಲ್ಲಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಜನ ದುರುಪಯೋಗ ಪಡಿಸ್ಕೊಂಡ್ರು. ಸೊ ಅದಾಗಬಾರ್ದು ಅಂತೇಳಿ ನಾವು ಇವತ್ತು ಒಂದು ವೈಜ್ಞಾನಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಸೊ ಅವ್ರಿಗೆ ಮನೆ ಕಟ್ಸೋದು ಮಾಡಿಕೊಡ್ತೀವಿ. ಸೊ ಅಶೋಕ್ ಅವ್ರಿಗೆ ಬಹುಶಃ ಅದು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಅವ್ರ ಹತ್ರ ಹೇಳಿರ್ಬೋದು. ಈಗ ಅವ್ರಿಗೆ ಸಮಾಧಾನ ಆಗ್ಬೋದು. ಮಂಗಳೂರು ಸಿಟಿಯಲ್ಲಿ ಈಗ ಬೀದಿ ಬದಿ ವ್ಯಾಪಾರಸ್ಥರು ಟೈಗರ್ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿದೆ ಮತ್ತು ಪ್ರತಿಭಟನೆ ಕೂಡ ಇವತ್ತು ಮಾಡಿದ್ದಾರೆ, ಮೊನ್ನೆಯಿಂದ ಕೂಡ ಮಾಡ್ತಿದ್ದಾರೆ. ಅದರ ಬಗ್ಗೆ ಏನಾದರೂ ನಾನು ನೋಡ್ತೀನಿ, ವಿಚಾರಿಸ್ತೀನಿ. ನಾನು ಈಗ ವಿಶೇಷವಾಗಿ ಇವತ್ತು ಈ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ನ ವಿಸಿಟ್ ಮಾಡೋದಕ್ಕಂತ ನಾನು ಮಧ್ಯದಲ್ಲಿ 1-2 ಸಲ ಬರೋದೇ ಫಿಕ್ಸ್ ಆಗಿದ್ದು. ಅದು ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ಪೋನ್ ಆಯಿತು. ಒಂದು ಸಲ ನಾನು ಫ್ಲೈಟೇ ಮಿಸ್ ಮಾಡ್ಕೊಂಬಿಟ್ಟೆ. ಆದ್ದರಿಂದ ನಂತರ ನಮ್ಮ ಜಿಲ್ಲಾಡಳಿತ ಜೊತೆ ಸಂಪರ್ಕದಲ್ಲಿದ್ದೆ. ಅವರು ಚೆನ್ನಾಗೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಸೊ ಏನೇ ಒಂದು ಈ ವಿಚಾರದಲ್ಲಿ ನಾವು ನಮ್ಮ ವ್ಯವಸ್ಥೆಗಳನ್ನು
ಸಾಧ್ಯ ಆದಷ್ಟು ಮಟ್ಟಿಗೆ, ಯಾಕಂದರೆ ಪ್ರಕೃತಿ ವಿಕೋಪ ಎಲ್ಲವನ್ನೂ ನಮ್ಮ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ನಮ್ಮ ಜನರಿಗೆ ನೆರವನ್ನು ನೀಡುವಂಥದ್ದು, ಸಹಾಯವನ್ನು ಮಾಡುವಂಥದ್ದು, ಅವ್ರ ಜೊತೆ ನಿಲ್ಲುವಂಥದ್ದು ಖಂಡಿತವಾಗಿ ನಾವು ಮಾಡ್ತೀವಿ.